ಬೆಂಗಳೂರಿನಲ್ಲಿ ಆಯುಧ ಪೂಜೆಯ ಖರೀದಿ ಜೋರಾಗಿ ನಡೀತಾ ಇದೆ. ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ನೆರೆದಿದ್ದಾರೆ. ಹಣ್ಣು, ಹೂವು, ಕುಂಬಳಕಾಯಿ, ಬಾಳೆಕಂಬ ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿಗೆ ಅಂತ ಸಾವಿರಾರು ಜನರು ಕೆಆರ್ ಮಾರುಕಟ್ಟೆಯಲ್ಲಿ ನೆರೆದಿರೋದು. ಮಾರ್ಕೆಟ್ಗೆ ಬರುವವರಿಗೆ ಟ್ರಾಫಿಕ್ ಜಾಮ್ ಬಿಸಿ ತಟ್ತಾ ಇದೆ. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಕೆಆರ್ ಮಾರ್ಕೆಟ್ ಇರಬಹುದು, ಫ್ಲೈಓವರ್ ಮೇಲೂ ಕೂಡ ವಾಹನಗಳನ್ನ ಪಾರ್ಕ್ ಮಾಡ್ತಿದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಕಡೆ ಹೋಗುವವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಡ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಜನರ ಖರೀದಿಯ ಭರಾಟೆ ಎಷ್ಟು ಜೋರಾಗಿ ನಡೀತಾ ಇದೆ ಅಂತ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ಆಯುಧ ಪೂಜೆಗೆ ಇಂತಿಂಥ ವಸ್ತುಗಳನ್ನ ಬಳಸಲೇಬೇಕು ಅನ್ನುವಂಥ ಪ್ರತೀತಿ ಮೊದಲಿಂದ ಕೂಡ ಇದೆ. ಕುಂಬಳಕಾಯಿ ಬಳಸ್ತಾರೆ, ಬಾಳೆಕಂಬ ಬೇಕೇ ಬೇಕು, ಇನ್ನು ಹೂವಿನ ಅಲಂಕಾರ ಅಂತೂ ಇದ್ದೇ ಇರುತ್ತೆ. ಹೀಗಾಗಿ ಅದೆಲ್ಲದರ ಖರೀದಿಯ ಭರಾಟೆ ಜೋರಾಗಿನೇ ನಡೀತಾ ಇದೆ. ಇನ್ನು ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ತಾ ಇದೆ. ಇವತ್ತು ಬೆಲೆ ಏರಿಕೆ ಬಿಸಿ ಗ್ರಾಹಕರಿಗೆ ಯಾವ ರೀತಿ ತಟ್ತಾ ಇದೆ ಅಂದ್ರೆ, ಯಾವ್ಯಾವ ವಸ್ತುಗಳ ದರ ಎಷ್ಟಿದೆ ಅಂತ ನೋಡೋದಾದ್ರೆ, ಸೇವಂತಿಗೆ ಹೂವು 1 ಕೆಜಿಗೆ 200 ರೂಪಾಯಿಂದ 300 ರೂಪಾಯಿಗೆ ಸಿಗ್ತಾ ಇದೆ. ಕನಕಾಂಬರ ಕೆಜಿಗೆ 2,000 ರೂಪಾಯಿಂದ 2,500 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದೆ. ಇನ್ನು ಮಲ್ಲಿಗೆ ಕೆಜಿಗೆ 1,500ದಿಂದ 2,500 ರೂಪಾಯಿವರೆಗೂ ಕೂಡ ಇದೆ. ಗುಲಾಬಿ ಹೂವು 400ರಿಂದ 450 ರೂಪಾಯಿ 1 ಕೆಜಿಗೆ ಮಾರಾಟ ಆಗ್ತಿರೋದು. ಇನ್ನು ಕಾಕಡ ಕೆಜಿಗೆ 800 ರೂಪಾಯಿಯಿಂದ ಶುರುವಾಗಿರೋದು ಮಾರಾಟ. ಇನ್ನು ಬೇರೆ ಬೇರೆ ಅಂಗಡಿಯಲ್ಲಿ ಬೇರೆ ಬೇರೆ ರೀತಿ ದರ ಇರಬಹುದು. ಬಾಳೆಕಂಬ ಜೋಡಿಗೆ 50 ರೂಪಾಯಿಯಿಂದ 70 ರೂಪಾಯಿವರೆಗೂ ಮಾರಾಟವಾಗ್ತಾ ಇದೆ. ಬೂದುಗುಂಬಳಕಾಯಿ ಕೆಜಿಗೆ 40ರಿಂದ 60 ರೂಪಾಯಿ. ಇದೇನು ಕೆಜಿ ಲೆಕ್ಕದಲ್ಲ, ಅಂದರೆ ಒಂದು ಕುಂಬಳಕಾಯಿ ಎಷ್ಟು ಕೆಜಿ ಇದೆ ಅನ್ನೋದ್ರ ಲೆಕ್ಕದಲ್ಲಿ ಅಲ್ಲಿ ಮಾರಾಟ ಆಗೋದು. ಇನ್ನು ಗುಲಾಬಿ ಹೂವಿನ ಹಾರ 4,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ಒಂದು ಹಾರಕ್ಕೆ 4,000 ರೂಪಾಯಿ ನಿಗದಿಯಾಗಿರೋದು. ಅದು ಅಲ್ಲೇ ಫೈನಲ್ ಅಲ್ಲ, ಇನ್ನೂ ಜಾಸ್ತಿ ಕೂಡ ಇರ್ಬೋದು. ಅಲ್ಲಿ ಪೂರೈಕೆ ಕಡಿಮೆ ಇತ್ತು ಅಂದರೆ ಇನ್ನೂ ಕೂಡ ಬೆಲೆ ಏರಿಕೆ ಮಾಡುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಗುಲಾಬಿ ಹೂವಿನ ಹಾರವನ್ನು ಹೆಚ್ಚಾಗಿ ಫ್ಯಾಕ್ಟರಿಗಳಲ್ಲಿ ಅಥವಾ ಕಾರುಗಳಿಗೆ, ಟ್ರ್ಯಾಕ್ಟರ್ಗಳಿಗೆ ಹಾಕೋದಕ್ಕೆ ಬಳಸ್ತಾರೆ. ಅದರ ದರ ಕೂಡ ಹೆಚ್ಚಿಗೆನೇ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗಾಗಲೇ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಜೋರಾಗಿನೇ ಇದೆ. ಎಷ್ಟೇ ದರ ಏರಿಕೆ ಆದರೂ ಕೂಡ ಬಾಳೆಕಂಬ, ಹೂವು, ಹಣ್ಣು, ಕುಂಬಳಕಾಯಿ ಖರೀದಿ ಮಾಡೋರಂತೂ ಕಡಿಮೆ ಆಗಲ್ಲ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿದೆ ಅಂತ ನಿಯಂತ್ರಣಕ್ಕೆ ಬಂತ? ಹೇಗಿದೆ ಪರಿಸ್ಥಿತಿ? ಖಂಡಿತವಾಗಲೂ ಈಗ ಸಹಜ ಸ್ಥಿತಿಯಲ್ಲಿರುವಂತದ್ದು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಕೆಆರ್ ಮಾರ್ಕೆಟ್ ನಲ್ಲಿ ವ್ಯಾಪಾರ ವಹಿವಾಟು ಸಾಕಷ್ಟಿತ್ತು. ಬೆಂಗಳೂರಿನ ಬೆಂಗಳೂರು ಭಾಗದಿಂದ ಬರುವಂತವರು ಇವತ್ತು ಆಯುಧ ಪೂಜೆ ಇರುವ ನಿಟ್ಟಿನಲ್ಲಿ ವಾಹನಗಳಿಗೆ ಹಾಗೇನೆ ಕಚೇರಿಗಳಲ್ಲಿ ಉದ್ಯೋಗ ಮಾಡುವಂತವರು ಸಹಜವಾಗಿ ಹೂವು, ಹಣ್ಣು, ತರಕಾರಿಗಳನ್ನ ತೆಗೆದುಕೊಳ್ಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿರುವಂತದ್ದು. ಸಂದರ್ಭದಲ್ಲಿ ಜನದಟ್ಟಣೆ ಕಂಡ ಸಂದರ್ಭದಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಕೂಡ ಆಯಿತು. ಅದಾದ ಬಳಿಕ ಈಗ ನಾವು ಬೆಲೆಯನ್ನು ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ಆಗಿರುವಂತದ್ದು. ಸಹಜವಾಗಿ ಸೇವಂತಿ ಹಾಗೇನೆ ಕನಕಾಂಬರ, ಗುಲಾಬಿ ಹೂಗಳ ಮಾರಾಟದಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಆಗಿರುವಂತ ಹಿನ್ನೆಲೆ ದರವೂ ಕೂಡ ಅಷ್ಟೇ ಮಟ್ಟದಲ್ಲಿ ಏರಿಕೆ ಆಗಿತ್ತು. ಅದನ್ನು ಕೂಡ ತಮಿಳುನಾಡು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ. ಕೆಆರ್ ಮಾರುಕಟ್ಟೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಇರುತ್ತೆ. ಇದೇ ವರ್ಷದಲ್ಲೇ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿದ್ರಿ, ಬಾಳೆಕಂಬ, ಮಾವಿನ ತೋರಣ, ಅದೇ ರೀತಿಯಾಗಿ ಕಮಲದ ಹೂವು, ಚಂಡಿ ಹೂವು ಇವೆಲ್ಲವನ್ನು ಕೂಡ ಖರೀದಿ ಮಾಡೋದಕ್ಕೆ ಅಂತ ಭರಾಟೆ ಜೋರಾಗಿರ್ತಾ ಇತ್ತು. ಬಟ್ ಈ ವಿಜಯದಶಮಿ ಅಂತ ಬಂದಾಗ ಚಂಡಿ ಹೂವಿನ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇದಕ್ಕೆ ಬೇಡಿಕೆಯೂ ಜಾಸ್ತಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ.